ದಕ್ಷಿಣ ಕನ್ನಡ ಇವು ಜಿಲ್ಲೆಗಳು ಕೊಳ್ಳೇಗಾಲ ತಾಲೂಕು. ಆಮೇಲೆ ಬಾಂಬೆ ಪ್ರಾಂತ್ಯದ 4 ಜಿಲ್ಲೆಗಳು ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ. ಆಮೇಲೆ ಕರ್ನಾಟಕ ಒಂದು ವಿಲೀನವಾದ ರಾಜ್ಯ ಕೊಡಗು. ಕೊಡಗು ಏನಾಯ್ತಂತ ಸ್ವತಂತ್ರ ರಾಜ್ಯವಾಗಿತ್ತು. ಅಂದ್ರೆ ಕರ್ನಾಟಕ ಇದ್ರಾಗಿದ್ದಿಲ್ಲ, ಸ್ವತಂತ್ರ ರಾಜ್ಯ ಬಂದಿತ್ತು. ಇದರ ಪ್ರಕಾರ 1901 ನವೆಂಬರ್ 1, 1956 ಕನ್ನಡ ಭಾಷೆಯನ್ನು ಪ್ರಾಂತ್ಯಗಳು ಒಟ್ಟುಗೂಡಿಸಿ 19 ಜಿಲ್ಲೆಗಳು, 1 ತಾಲೂಕ, 1 ರಾಜ್ಯ ಸೇರಿಸಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಆಮೇಲೆ ಸಂಘ ಸಂಸ್ಥೆಗಳ ಪಾತ್ರ ಅಂದ್ರೆ ಕರ್ನಾಟಕದ ಏಕೀಕರಣದಾಗ ಸಂಘ ಸಂಸ್ಥೆಗಳ ಪಾತ್ರ. ಕರ್ನಾಟಕ ಭಾಷಾ ಸಭಾವನ್ನ 1887 ಕೆ ಶೇಷೇಂದ್ರ ಅಯ್ಯಂಗಾರ್ ಅವರು ಮೈಸೂರಿನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು 1915 ನಾಲ್ವಡಿ ಕೃಷ್ಣರಾಜರು ಒಡೆಯರವರು ವಿಶ್ವೇಶ್ವರಯ್ಯ ಸ್ವಾಗತದಾಗ ಬೆಂಗಳೂರಿನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕರ್ನಾಟಕ ಸಭೆ 1916 ಆಲೂರು ವೆಂಕಟರಾಯರು ಮತ್ತು ಕಡಪ ರಾಘವೇಂದ್ರ ಅವರು ಧಾರವಾಡ ಸ್ಥಾಪನೆ ಮಾಡ್ತಾರೆ. ಆಮೇಲೆ ವಿದ್ಯಾವರ್ಧಕ ಸಂಘ 1890 ಆರ್.ಎಸ್. ದೇಶಪಾಂಡೆ ಅವರು ಧಾರವಾಡ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಏಕೀಕರಣದಲ್ಲಿ ಸಾಹಿತ್ಯಗಳ ಪಾತ್ರ. ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವ ಅಂದ್ರೆ ಕರ್ನಾಟಕ ಯಾವ ರೀತಿ ವೈಭವದಿಂದ ಕೂಡಿದೆ ಅಂತ ಹೇಳ್ತಾರೋ. ಆಮೇಲೆ ರಾವಣಸಿಂಹನ ಮರೆತು ಹೋದ ಸಾಮ್ರಾಜ್ಯದಾಗ ಏನ್ ತಿಳಿಸ್ತಾರೆ ಅಂದ್ರೆ ಇವರ ವಿಜಯನಗರದ ಬಗ್ಗೆ ತಿಳಿಸ್ತಾರೆ. ಆಮೇಲೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಇವರ ಗೋದಾವರಿಯಿಂದ ಕಾವೇರಿಗೆ ಏನ್ ನಾಡಿದ್ದ ಅದ್ರ ಬಗ್ಗೆ ತಿಳಿಸ್ತಾರೆ. ಬಿ.ಎನ್. ರೈಸ್ ಅವರು ಎ.ಪಿ. ಕರ್ನಾಟಕ ಅಂದ್ರೆ ಕರ್ನಾಟಕದ ಡಾಕ್ಟರ್ ಫಿಲ್ಡ್ ಅವರು ಕೆನಡಾ ರಾಜ್ಯ ಸದಸ್ಯ ಅಂದ್ರೆ ಕೆನಡಾ ರಾಜ್ಯ ಸದಸ್ಯ ಕರ್ನಾಟಕದ ಹೆಂಗ ರಾಜಮಂತ್ರಿಗಳು ಆಳ್ವಿಕೆ ಮಾಡಿಲ್ಲ ಅದಕ್ಕೆ ತಿಳಿಸ್ತಾವು. ಆ ನೀರು ಬೇಕಾದ್ರೆ ಆಮೇಲೆ ಸಕಲ ಜೋಶಿ ಅವರ